ಜಗತ್ತಿನೊಳಗೆ ದೇವರಂದ್ರೆ ಹೆಂಗಿರ್ಬೇಕು, ಗುರು ಅಂದ್ರೆ ಹೆಂಗಿರ್ಬೇಕು, ಅವ ಈ ಮಾನವರಂದ್ರೆ ಹೆಂಗಿರ್ಬೇಕು, ಯಾರನ್ನ ಗುರು ಮಾಡ್ಕೋಬೇಕು, ದೇವರಿಂದ ಏನು ಕೆಲಸ ಆಗ್ತದೆ, ಗುರುವಿನಿಂದ ಏನು ಕೆಲಸ ಆಗ್ತದೆ. ಹೌದು, ಹಿಂಗಿಂಗ ನಡ್ಕೊಂಡ್ರೆ ಹಿಂಗ ಆಗುತ್ತೆ ತಿಳ್ಕೊಂಡು ಜನರಿಗೆ ಒಳ್ಳೆಯ ಸಂದೇಶವನ್ನ ನೀಡಿ 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 ಜನರ ಅಪೇಕ್ಷೆಯನ್ನು ಪಡ್ಕೊಂಡು ಜನರ ಅಪ್ಪಣೆಯನ್ನು ಪಡ್ಕೊಂಡು ಏನ್ ಮಾಡ್ಯಾರಿಪ್ಪ, 7 ವಿಷಯಗಳನ್ನು ಇಟ್ಟಾರ ಹಿರಿಯರು. ಹೌದು, ಯಾವ್ಯಾವು? ಜಗತ್ತಿನೊಳಗೆ ದೇವರ ಶ್ರೇಷ್ಠತ್ವ, ಗುರು ಶ್ರೇಷ್ಠ ಎನ್ನುವಂತ ವಿಷಯ. ಹೌದು, ದೇವ್ರನ್ನ ಹಿಡ್ಕೊಂಡೇವಂದ್ರ ಗುರು ಅವ್ರು ಹಿಡ್ಕೊತಾರ, ಗುರುವಿಂದ ನಾವು ಹಿಡ್ಕೊಂಡೇವಂದ್ರ ದೇವ್ರವ್ರು ಹಿಡ್ಕೊತಾರ. ಹೌದು, ಬರಾಬರಿ ಅದ. ಯಾವ ನಾವೇ ಹಿಡ್ಕೊಂಡೇವಂದ್ರ ಅವ್ರೊಂದು ಬಡಗಿ ತಗೊಂಡು ನೀವು ಬಂದ್ ಹಾಕ್ತಾರ. ಅವ್ರು ಹಂಗೇನು ಬ್ಯಾಡ್ರಿಪ್ಪ. ಅದಕ್ಕೆ ಗೌಡಪ್ಪ ಏನ್ ಹೇಳ್ರಿಪ್ಪ, ಈ ಜಾತ್ರೆ ಕಾರ್ಯಕ್ರಮವನ್ನ ಕೇಳಕ್ಕೆ ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ, ಹೌದು, ಜಿಗಜೇವಡಿ ಗ್ರಾಮದ ಮಾಲಿಂಗೇಶ್ವರ ಕಲಾಗಾಯನ ಸಂಘದ ವತಿಯಿಂದ ಶರಣ ಶರಣಾರ್ಥಿಗಳನ್ನ ಹೇಳಿ ಇನ್ನ ದಂಗಲ ಮಾಡಿ ಅವ್ರ ಹೋಗಿ ಒಂದ್ಸಾರಿ ನಮಸ್ಕಾರ ಹೇಳ್ರಿಪ್ಪ. ಅವ್ರಿಗೆ ಒಂದು ಸಲ ಬೇಡ, ನಮ್ಮ ಸಂಘ ಎಲ್ಲಾ ಹುಡುಗರ ಹೊತ್ತಿದಿಂದ ಎಲ್ಲಾರು ಕೂಡ ಒಂದು 10 ಸಲ ಮಾಡ್ಬೋದು. ಅವ್ರಿಗೆ ಯಾಕ ಈಗ ಮಾತಾಡ್ತಾರ ಗೊತ್ತಿಲ್ಲ. ಯಾಕ ಎಲ್ಲ ಈಗ ತಾಯಿ ಬಳಗದವರು ಜಾತ್ರೆ ಕೂಡಿರ್ತಾರ, ಕಳ್ಳ ಬೇಳಿ ಕೂಡಿರ್ತಾರ, ಬಂಧು ಬಳಗದವರೆಲ್ಲ ಬಂದಿರ್ತಾರ. ಬಂದಿರ್ತಾರ, ಅದಕ್ಕೆ ಕೇಳ್ತಾರ, ಐ ಕಲ್ಲವ ನಿನ್ನ ಗಂಡ ದಾರು ಕುಡಿತಾನೆ ಬಿಟ್ಟನ ಹಿಂಗೆಲ್ಲ ಮಾತಾಡ್ತಾರ ಅವಾಗ. ಹೌದು, ಹಂಗಿರ್ಲಿ, ಅದೇನ ಹಿರಿಯರು ಯಾಕ ಕೇಳಿದ್ರ, ಹೌದು, ಆ ಹೆಣ್ಣು ಮಕ್ಕಳು ಒಂದೇ ಜಾಗದಾಗ ಕೂಡಿದ್ರಪ್ಪ ಅಂತಂದ್ರೆ ತಮ್ಮ ಸಮಾಚಾರಗಳೆಲ್ಲ ಮಾತಾಡ್ತಿರ್ತಾರೆ. ಹೌದು, ಇರಿ ಯಾಕ ಕೇಳಿದ್ರೆ ಇವತ್ತಿನ ದಿವಸ ನಾವು ಹಾಡ್ತಕ್ಕಂತ ಹಾಡಿನೊಳಗ ಮಾತಾಡ್ತಕ್ಕಂತ ಮಾತಿನೊಳಗೆ ಬರೆದಿರ್ತಕ್ಕಂತ ಸಾಹಿತ್ಯದೊಳಗ ಏನಾಗ್ತಾವ್ರಿಪ್ಪ, ಬಹಳಷ್ಟು ತಪ್ಪುಗಳು ಆಗ್ತಾವಪ್ಪ. ಪುಕ್ಷೇಟ್ ಬಂದ್ರೆ 10-12 ಸಾವಿರ ರೂಪಾಯಿ ಹೆಣ ಚಂದ ಮಾಡಿದ ಮಾಸ್ತರ್ ಹೋಗು ಮುಂದೆ ಆಡೋರ್ಗು ಅಂದ್ರೆ ನಿಮಗೆ ಕೊಟ್ಟಿಲ್ಲೇನು? ಇಲ್ಲ ಗೌಡಪ್ಪ. ಓರಿಪ್ಪ, ಇವತ್ತಿನ ದಿವಸ ಹೌದು ಇಂಡಿ ಒಳಗೆ 10 ಮುಗಿತಕ್ಕಂಥ ಕಾರ್ಯಕ್ರಮ ಮಾಡಿ ಓಯ್ದಿನ ಮಂಗಳಾರತಿ ಆದ ಬಳಕ ಎಲ್ಲಿ ಜಿಗಜೇನ ಬಸ್ ಸ್ಟ್ಯಾಂಡ್ ದಾಗ ಇಳಿಸ್ತೇನೆ. ಹೌದು, ಇಳಿಸಿದ ಬಳಕ ಮಗನ ಪಗಾರ ಅನ್ನಂಗಿಲ್ಲ ಮಾಸ್ತಾರ, ಇವತ್ತಿನ ಪಗಾರ ಕೊಡೋದಿಲ್ಲ, ಮುಖಾದ್ಲಿ ನಾಯಿಗಟ್ಲಿ ಹೋಗೋದು ಮನೆಗೆ. ಹಂಗ ಹೋಗೋಳೆ ಇಲ್ಲ, ನಾ ಎಲ್ಲ ಬಿಟ್ಟು ಹೋತ ಕರೆಯಪ್ಪ. ಮನ್ಯಾಗ ನನಗ ಬಡಿಗೆ ತೋತಾರ ಇಂದ. ಯಾಕ ಪಗಾರ ಬೇಕಲ್ಲ? ಯಾರು ತೋತಾರ ಬಡಿಗೆ? ಯಾಕೆ ಲಗ್ನ ಆಗ್ಯದ ಮಗನ? ಮೊನ್ನೆ ಹೋದ ಸುಟ್ಟಾಗ ಆಗ್ಯದಲ್ಲ. ಅದಕ್ಕೆ ಇವತ್ತಿನ ದಿವಸ ಏನಾಗ್ಯದಪ್ಪ, ಓಡ್ತಕ್ಕಂತ ಕುದುರೆ ನಡೀತಕ್ಕಂತ ಮನುಷ್ಯ ಮಾತಾಡ್ತಕ್ಕಂತ ಎಲ್ಲೆಲ್ಲದ ಮೇಲೆ ಇರುವುದು ಸಹಜ ಅದ. ಹೌದು, ಆ ನಮ್ಮಲ್ಲಾಗಿರ್ತಕ್ಕಂತ ತಪ್ಪುಗಳನ್ನೆಲ್ಲ ಬದಿಗೊತ್ತಿ ಹೊತ್ತು ಮಾಡುವ ತನಕ ಒಪ್ಪನ್ನುವಂಥದ್ದು ಎತ್ತಿ ಸ್ವೀಕರಿಸಲು ತೋಕೊಂಡು ತಮಗೆಲ್ಲರಿಗೂ ಮತ್ತೊಂದು ಶರಣಾರ್ಥಿಯನ್ನು ಹೇಳಿ ಅದಕ್ಕೆ ಬಾಳ ಮಾತ್ರ ನೋಡುವಂತ ಅವಶ್ಯಕತೆ ಇಲ್ಲ ಗೌಡಪ್ಪ. ಹೌದಪ್ಪ, ಹೌದು. ಯಾಕಂತ ಹೇಳಿದ್ರ, ಯಾಕ್ರಿಪ್ಪ, ಜಗತ್ತಿನೊಳಗೆ 40-45 ವರ್ಷ ತಮ್ಮದೇ ಆಗಿರ್ತಕ್ಕಂಥ ಕಲೆಯನ್ನ ಜಗತ್ತಿಗೆ ತೋರಿಸಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಒಳ್ಳೆಯ ಹಿರಿಯರ ನೇರ ಸಂಗಾತದ. ಆದ್ರಪ್ಪ, ಆಗ ಜಗತ್ತಿನೊಳಗ ಲಮಾನಟ್ಟಿ ಮಾಡಾದ್ರು ಬರ್ತಾರಪ್ಪ ಅಂತಂದ್ರೆ ಎಷ್ಟೋ ಮಾಡಿದವರು ಏನಾಗ್ಯದ, ಹೆಂಗ ಹಾಡಿಕೆ ಮಾಡುದು, ಹೆಂಗ ಹೊತ್ತು ಮಲಗುತ್ತದೆ ಒತ್ತ ತೋಳಿ ಅಂಜಿ, ಹೌದು, ಹಾಡಿಕೆ ಮಾಡೋರು ಅದಾರ. ಹೌದು, ಅದಾರಿಪ್ಪ, ಅದಾರ. ಅಂತವ್ರ ಜೊತೆ ಇವತ್ತು ನಮಗೆ ಇಂಡಿ ಒಳಗೆ ಅವಕಾಶ ಸಿಕ್ಕದಪ್ಪ ಅಂತಂದ್ರೆ ನಮಗೂ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ. ಹೌದು, ಇವತ್ತಿನ ದಿವಸ ಹೊತ್ತು ಮಲಗುವ ತನಕ ಹಿರಿಯರ ಸಂಗತ ಕಾರ್ಯಕ್ರಮ, ಹೌದು, ಬಹಳ ಉತ್ತಮ ರೀತಿಯಿಂದ ನಡೀತದ. ನಡೀತದ್ರಿಪ್ಪ, ನಡೀತದ. ಅದರೊಳಗೆ ಒಂದು ಸ್ವಲ್ಪ ಏನಾಗ್ಯದ ಕೇಳಿದ್ರ, ಏನಾಗ್ಯದ್ರಿಪ್ಪ, ಇಲ್ಲಿ ಬಂದು ನಾವು ದಿಮ್ಮಿಟ್ಟು ನೋಡಿದ್ರ ಲಮಾನಟ್ಟಿಯವ್ರಿಗಿಂತ ಜಿಗಜೇನವ್ರಿಗೆ ಹೆಚ್ಚು ಕಾಣಿಸ್ಲಕತ್ತಾರ. ಹೌದು, ಹಿಂಗ್ಯಾಕಾಗ್ಯದ, ಅಲ್ಲಿ ಹೆಚ್ಚು ಕಡೆ ಮ್ಯಾಲ ಮಾಳಿಂಗ್ರವ್ರು ಮಾರ್ಗವ್ರು ಜಿಗಜೇನವ್ರು ಹೆಚ್ಚು ಕಡೆ ಅಮೋಷದ ಮ್ಯಾಲಾಗಿದ್ದು ನಿಮ್ಮ ಮಂದಿ ಜಿಗಜೇನಿದು. ಹೌದು, ಇಲ್ಲಿ ಬಂದು ಜಾತ್ರೆ ಕಮಿಟಿ ಅವರು ಹಿರಿಯರವರು ಇಲ್ಲೆಲ್ಲ ನಮ್ಮ ಅನುಭವ ನೋಡಿದ್ರೆ ಇವರು ಎಲ್ಲ ಜಿಗಜೇನವರು. ಹೌದು, ಒಟ್ಟಿನ ಜಿಗಜೇಣಿ ಯಾಕೆ ಗೊತ್ತಿಲ್ಲ. ಯಾಕ ಮನನಿ ಜಿಗಜೇಣಿಗೆ ಇಂಡಿ ತಾಲೂಕಿತ್ತು, ಅದಕ್ಕೆ ಜಿಗಜೇಣಿ ಮಂದಿಲಿ ಬಂದದ ನನಗೆ ಅನಿಸ್ಲತ್ತದ. ಹಂಗಿಲ್ಲ, ಇಲ್ಲೆಲ್ಲ ಹಿರಿಯರು ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರ, ಏನ್ರಿಪ್ಪ, ಇಲ್ಲಿನ ಹೆಣ್ಣ ಜಿಗಜೇಣಿ ಕೊಡು, ಜಿಗಜೇಣಿ ಹೆಣ್ಣು ಇಲ್ಲಿ ತರೋದು. ಇಲ್ಲಿ ಹಿರಿಯರು ಅಲ್ಲಿ ಹೋಗಿ ಹಿಂಗ ಏನು ಬಿಗ್ತಾನ ಆಗ್ಯಾವ ನೋಡು, ಬಿಗ್ತಾನ. ಅದರ ಸಲುವಾಗಿ ಇಲ್ಲಿ ಜಾತ್ರೆ ಮಾಡೋರು ನಮ್ಮ ಜಿಗಜೇನವ್ರು ಅದಾರ. ಹೌದು, ಕರೆ ಕಡೆ ಮ್ಯಾಲ ಗೊತ್ತರು ಜಿಗಜೇನವ್ರು ಕಾಣಿಸ್ಲಕತ್ತಾರ. ಇವ್ರು ಎದಕ್ಕಾರ ತಿಳೋಲ್ಲ ನನಗೆ. ಇಲ್ಲ, ಅವ್ರ ಹಾಡ್ಕಿ ಬಂದಿರ್ಬೇಕು, ಅದಕ್ಕೆ ಕಿಚರ್ ಮಾಡ್ತೀರಿ ಬಿಡ್ರಿ. ಹಾಡ್ಕಿಗೆ ಬಂದಾರತ್ತು. ಹೌದು, ಏನು ಯಾಕಂತ ಹೇಳಿದ್ರ, ಏನ್ರಿಪ್ಪ, ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಮಾಡಾದ್ರು ದಿನದ ಅಧ್ಯಕ್ಷೆಯನ್ನು ಪಡ್ಕೊಂಡು ಅಪ್ಪಣೆ ಮೇರೆಗೆ ಅವ್ರ ವಿಷಯಗಳನ್ನ ಇಟ್ಟಾರ್ತಮ್ಮ. ಹೌದು,
ಒಂದು ದೇವರ ಇಲ್ಲ ಒಂದು ಗುರು ಅನ್ನುವಂತ ವಿಷಯ ಇಟ್ಟಾರ. ಹೌದಪ್ಪ ಹೌದು. ಇವತ್ತು ನಮ್ಮ ಪಾಲಿಗೆ ಗುರು ಅನ್ನುವಂಥದ್ದು ಇರ್ಲಿಗಪ್ಪ. ಹೌದು ಇಲ್ಲಪ್ಪ ಇಲ್ರಿ. ಹೆಂಗ ಕೇಳು, ಹೆಂಗ ಬಂಧುಗಳಾದವರು ಬಂದುಂಡು ಹೋಗುವರು. ಹೌದು. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಲೆಯಲ್ಲರಿಯರು ಗುರುವಿಗಿಂತ ಬಂಧುಗಳು ಉಂಟು ಕೇಳೋರು. ಹೌದು. ಜಗತ್ತಿನೊಳಗೆ ಎಷ್ಟೋ ಮಂದಿ ಬರ್ತಾರೆ, ದೇವರು ಬರ್ತಾನೆ. ಹೌದು. ಖರೆ ನಮ್ಮ ಬಂಧನ ಕಳಿಲಾಕ ತೋತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಹೌದು. ಗುರು ಮಾಡ್ಕೋಬೇಕಪ್ಪ. ಗುರಿ ಇತ್ತು ನಾಯ್ತು ಬಹಳ ದಿನ ಮಾಡ್ಕೋಬೇಕು. ಒಟ್ಟೆ ನಮ್ಮ ಗುರುನೇ ಭೇಟಿ ಆಗಲಿಗೇನ. ಯಾಕೆ ಬೇಕಾಗಲ್ಲಗನ? ಯಾಕ ನಮ್ಮ ಜಾತಿ ಭೇಟಿ ಆಗಲಿಗೇನೋ. ಯಾಕ ನಾಳಿನ ಲಗ್ನ ಮುಹೂರ್ತ ಕಾರಣ ಕರ್ತು ಬಿಡ್ತಾವ, ನೀ ಗುರುವಿನ ಕಾಲ್ ಹಿಡಿಯತ್ ಹೇಳ್ತಾರಲ್ಲ. ಅದಕ್ಕಂದ್ರೆ ನಮ್ಮ ಜಾತಿ ಮಾಡ್ಕೋಬೇಕಲ್ಲ. ಯಾಕೋ ಬಿಡ. ಹಾ ಅಂದ್ರ ನಿಮ್ಮ ಗುರು ಯಾಕೆ ಸಿಗಲ್ಲಗನಂದ್ರೆ ನಿಮ್ಮ ಜಾತಿ ಗುರು ಇಲ್ಲ. ಹೌದು. ನಿನ್ನ ಒಂದ್ ಮಾತು ಕೇಳ್ತೀನಿ. ಏನು? ನಿನ್ನೆ ರಾತ್ರಿ ದೇವ್ರ ನಿಂಬರಿಗೆ ಹಾಡ್ಕೆ ಹೋಗಿದ್ದು. ಹೋಗಿದಲ್ರಿಪ್ಪ. ಇಬ್ರು ಕೂಡ ಹೋಗಿದ್ದೆವು. ಇಬ್ರು ಕೂಡ ಹೋಗಿರಲ್ಲ. ಹೌದು. ಆ ದೇವ್ರ ನಿಂಬರಿಗಿಂದ ಜಿಗಜೇನಿಗೆ ಬರೋತಕ್ಕ ಅದರ ಬಂದ್ರಿ ಬಸ್ನಾಗ ಆ ಬಸ್ಸಿನ ಡ್ರೈವರ್ ನೆನ್ಪಕ್ಕಿ ಮಗನ ಹೆಂಗ್ ಹೋಗ್ಬಿಡಿ. ಅದೇನ್ ಸಂಬಂಧ ಇಲ್ರಿ. ಯಾಕ 40 ಫೂಟ್ ಹೋಗ್ತಿತ್ತು ಬಸ್. ಡ್ರೈವರ್ ನಿಂತಿದ್ದಾನ ಹಿಂದಿದ್ದ. ಯಾಕೆ ಹೋಗ್ಬಿಡ. ಹಾ ಅಂದ್ರೆ ನೀವು ಡ್ರೈವರ್ ಮುಟ್ಟಿಲ್ಲ. ಇಲ್ಲ. ಇದೊಂದು ನಿಮಗೆ ಸಮಸ್ಯೆ. ಇನ್ನು ಮುಂದೆ ಸಾಲ ಹಾಕ್ರಿ. ಇನ್ನು ಬಿಡದ ಕಾರ್ಯಕ್ರಮಕ್ಕೆ ಹೊಂಟಿರಿ ಇಬ್ರು ಕೂಡಿ. ಹೌದು ಹೊಂಟಿದೆವು. ಮೊನ್ನೆ ಒಂದ್ 2 ದಿನ ಮುಂದೆ ನಿಮಗೆ ಮುರಿ ಬಂದಿದ್ದು ಮತ್ತ ಅವನಿಗೆ ಕೆಮ್ಮು ಹೊತ್ತಿತ್ತು. ಹೌದು ಹತ್ತಿತ್ತದ. ಆ ಕೆಮ್ಮ ಮತ್ತ ಉರಿ ಕಮ್ಮ ಮಾಡ್ಬೇಕಾದ್ರೆ ಡಾಕ್ಟ್ರ ನಿಮ್ ಪಕ್ಕಿ ಇದ್ದಕ್ಕ ತೋರಿಸ್ಕೊಂಡ್ರು ಏನ್ ಬ್ಯಾರನಾಗಿದ್ದ ತೋರಿಸ್ಕೊಂಡ್ರಿ. ಹಂಗ ಹೋಗ್ಬಿಡ. ಅದೇನ್ ಸಂಬಂಧ ಇಲ್ಲ. ಕಮ್ಮ ಆಗು ಕಾಲ ಹೋಗಿದ್ದೆ ಹೇಳ್ರಿ. ಹ್ಯಾಂಗ ನಿನ್ನ ರೋಗ ಕಡಿಮೆ ಆಗ್ಲಕ್ಕ ಯಾವ ಜಾತಿಯ ಗುರು ಇರಲ್ಲಕ್ಕ. ಹೌದು. ಅವನಿಗೆ ಹಂಗ ತೋರಿಸೋಣ ನಿಮ್ಮ ಉರಿ ಮತ್ತೆ ಕೆಮ್ಮ ಕಡಿಮೆ ಆಗ್ಯದ ನೋಡು. ಹೌದು. ಹಂಗ ಈ ಮಾಯಾ ಪ್ರಪಂಚದೊಳಗೆ ಮಾಯಾದೊಳಗೆ ಬಂದು ಬರತ್ತ ಏನ್ ಮಾಡ್ಬೇಕು? ಮನುಷ್ಯದ ಮಾಯಲ್ಲ ಅಂತ ಅದಕ್ಕೆ ನಕ್ಕದ ಹೆಂಡ್ರು ಮಕ್ಕಳು ಈ ಮಾಯಾದೊಳಗೆ ಏನು ಮನುಷ್ಯ ಬಿದ್ದದ ನೋಡು. ಹೌದು. ಇದರೊಳಗಿಂದ ಮುಕ್ತಾಗಿ ಹೋಗಬೇಕಾದ್ರ ಏನ್ ಮಾಡ್ಬೇಕು? ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರುವಿನನ್ನು ಮಾಡ್ಕೊಂಡ್ರೆ ಇದರೊಳಗಿಂದ ಮುಕ್ತಾಗಿ ಹೋಗ್ಲಕ್ಕ ಬರ್ತದಿಲ್ಲ. ಅಂದ್ರೆ ಜಗತ್ತೊಳಗೆ ಎಲ್ಲೂ ಗೊತ್ತಾಗ್ಲಕ್ಕ ಬರೋದಿಲ್ಲ. ಹೌದು. ಏನು ಮಾಡ್ಕೋತೇವೆ ಯಾವ ಜಾತಿ ಹಾಕಿರ್ಯಾಕ. ಬರೀ ಕುಲ್ಲ ಮಾಡ್ಕೊತೇವೆ ಅಂದ್ರೆ ಬಿಡಂಗಿಲ್ಲ ಮಗನ. ಏನ್ ಹೊಡಿತೀರಿ ಏನಾಯ್ತ? ಈ ಹಿಂದಿ ಊರಾಗಿ ಜಟ್ಟಿಗ್ರ ಮುತ್ತಾನ ಗುಡಿ ಮುಂದೆ ಕಸ ಹುಡುಗ ಹೋಗ್ತಾನ, ಅವನಿಗೆ ಮಾಡ್ಕೊತಂದ್ರೆ ಬಿಡ್ತಾಳ. ಹೆಂಗ್ರಿ ತೀಕ ನಮತೆ ಇಲ್ಲಿ ಕಸ ಹುಡ್ಗವ ಇಲ್ಲ ಮಾಡ್ಕೊಳ್ಳೇ ಇರ್ಲಿಲ್ಲ. ಇಲ್ಲಿ ಕಾಕ ಹೇಳ್ಯಾರ ಮಸ್ತ್ ಅನ್ನತ್ತ. ಹೌದು. ಅದಕ್ಕಿರ್ಲಿ ಗಡಪ್ಪ ಏನಾಗ್ಯಾರಿಪ್ಪ? ಜಗತ್ತಿನೊಳಗ ಗುರು ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ. ಆದ್ರಿಪ್ಪ ಅದ ಮನೆಯ ಮೊದಲ ಪಾಠಶಾಲೆ, ಜನನೀಯತ ಮೊದಲ ಗುರು. ಹೌದು. ಇಲ್ಲಿ ಹುಟ್ಟಿದಾಗ ಮೊದಲ ಗುರು ಆಯ್ತು. ಹೌದು. ಹುಟ್ಟದ ಮನುಷ್ಯ ಹುಡುಗ ಹುಟ್ಲಿ, ಹೆಣ್ಣು ಹುಟ್ಲಿ, ಹೆಣ್ಣು ಹುಟ್ಲಿ, ಗಂಡು ಹುಟ್ಲಿ, ಹುಟ್ಟತಪ್ಪ ಅಂತಂದ್ರ ಏನು? ಹುಟ್ಟಿದ 5 ದಿವಸಿಗೆ 5 ಮಾಡಿ ಲಿಂಗ ಕಟ್ತಾರ. ಅಲ್ಲಿ ಗುರುಗಳು ಬಂದು ಏನು ಮಾಡ್ತಾರ? ಗುರು ದೀಕ್ಷೆ ಕೊಟ್ರಪ್ಪ ಅಂತಂದ್ರ ಅವಾಗ ನಮ್ಮದು ಕಾರ್ಯ ಶುದ್ಧ ಆಗುತ್ತದೆ. ಹೌದು. ಇಲ್ಲಿ ಆಗ್ಲಿಲ್ಲ. ಏನು? ಮುಂದೆ ಇಲ್ಲಿ ಬೆಳೆದು ದೊಡ್ಡವರಾದ ಬಳಿಕ ಏನ್ ಮಾಡಿ ತೀರ್ಕೊಂಡಿವಪ್ಪ ಅಂತಂದ್ರ ಅಲ್ಲಿ ಬಂದು ಗುರುಗಳು ಶುದ್ಧ ಮಾಡಬೇಕು. ಹೌದು. ಎಷ್ಟೋ ಮಂದಿ ದೇವರುಗಳು ಇರ್ತಾರ ಕರೆ. ಹಾ ಕೆಲಸ ಆಗಂಗಿಲ್ಲ. ಗುರುವಿನಿಂದನೇ ಮೋಕ್ಷ ಆಗ್ತದ. ಗುರು ಬಂದು ಯಾವಾಗ ಹೌದು. ಆ ಸತ್ತಿರ್ತಕ್ಕಂತ ಮನುಷ್ಯಗ ಆ ಸತ್ತಿರ್ತಕ್ಕಂತ ಮನುಷ್ಯನ ಒಂದು ಹಸ್ತ ಇಟ್ಟು ಪಾದ ಇಟ್ಟು ಹೌದು ಗುರು ಮಂತ್ರವನ್ನ ಓದಿದಪ್ಪ ಅಂತಂದ್ರೆ ಅವಾಗ ಇದಕ್ಕೆ ಮೋಕ್ಷ ಆಗ್ತದ. ಅವಾಗ ಕಾರ್ಯ ಏನಾಗ್ತದ? ಶುದ್ಧ ಆಗುತ್ತದ. ಹೌದು. ದೇವರಿಂದ ಯಾಕೆ ಶುದ್ಧ ಆಗಂಗಿಲ್ಲ? ಯಾಕ್ರಿಪ್ಪ? ಪಾಂಡವರನ್ನು ಸಂಘಟನೆ ಮಾತಾಡ್ತಿದ್ದ, ಪಾಂಡವರನ್ನು ಸಂಘಟನೆ ಕುಂದಿರುತ್ತಿದ್ದ ಯಾರು? ನಾಮದೇವ್ ಅನ್ನುವಂತವ. ಹೌದು. ಎಲ್ಲಿ ಎಲ್ಲಿ? ಪಂಡ್ರಾಪುರದೊಳಗೆ ನಾಮದೇವ್ ಅನ್ನುವಂತವ ಶ್ರೀಕೃಷ್ಣ ಪರಮಾತ್ಮನೇ ವಿಠೋಲನ ಸಂಗಾತಿ ಇರ್ತಿದ್ದ. ಹೌದು. ಚಂತನಕ ನಾವು ಕೂಡಿ ಇರ್ತಿದ್ದ. ಖರೆ ಅವನಿಗೆ ಮೋಕ್ಷ ಆಗಲಿಲ್ಲ ದೇವರದಿಂದ. ಹೌದು. ಯಾವಾಗ ಗೋರಾ ಕುಂಬಾರದ ಮನೆಯೊಳಗೆ ಊಟ ಮಾಡಿದ ಬಳಿಕ ಏನಾಯ್ತು? ಅವಾಗ ಪಾಂಡುರಂಗ ಹೋಗ್ತಾನ ಗೋರಾ ಕುಂಬಾರಗೆ. ಏನಪ್ಪ? ನೋಡು, ನೀ ಮಣ್ಣು ಒಯ್ದು ಮಡಿಕೆ ಮಾಡಿ ಹೌದು ಮಣ್ಣಿಗೆ ರೂಪ ಮಾಡ್ತಿ, ಅದು ಸುಟ್ಟದಿಲ್ಲ ನೋಡ್ಬೇಕಂತಂದ್ರೆ ಹೆಂಗ ನೋಡ್ತಿ ಕೇಳದಕ್ರಾಗ ಏನ್ ಹೇಳ್ತಾರಿಪ್ಪ? ಗೋರಾ ಕುಂಬಾರ ಹೋಗ್ತಾನ ಗೌಡಪ್ಪ. ಏನಪ್ಪ? ನನಗೆ ಗುರುವನ್ನು ಒತ್ತಾಳ ಗುರುಪದೇಶ ಮಾಡಿ ನನ್ನ ಕೈಯಾಗ ಗುರುವನ್ನು ಬಡಗಿ ಕೊಟ್ಟಾಳ. ಆ ಬಡಗಿಲಿ ಪ್ರತಿ ಒಂದು ಗದಗಿಗೆ ಹೊಡೆದನಪ್ಪ ಅಂತಂದ್ರ ಇದು ಪಕ್ಕಾದ, ಇದು ಕಚ್ಚಾದ ಅನ್ನೋದು ನನಗೆ ಗುರುತಾಗ್ತದ. ಹೌದಪ್ಪ ಹೌದು. ಆ ಗುರು ಕೊಟ್ಟಿರ್ತಕ್ಕಂತ ಬಡಗಿಲಿಂದ ನಾನು
ನೋಡ್ತೀನಿ ಅಂತ ಹೇಳ್ದಕ್ರಾಗ ಅವಾಗ ಹೇಳ್ತಾನ ಪಾಂಡುರಂಗ ಏನತ್ತ ಏನು ಇಲ್ಲಿ ಸಂತರೆಲ್ಲ ಕೂಡ್ಯಾರ ನೋಡು ಈ ಸಂತರೊಳಗೆ ಯಾರು ಪಕ್ಕ ಅದಾರ ಯಾರು ಕಚ್ಚ ಅದಾರ ಹೌದು ನೀ ಹಂಗ ಗದಗಿಗೆ ಬಡಬಡದ ನೋಡುತ್ತಿ ನೋಡು ಹಂಗ ಎಲ್ಲಾರಿಗೆ ಸಾಲಕ್ಕ ಕುಂದರ್ಸಿ ಬಡಬಡದ ನೋಡತ್ ಹೇಳಲ್ಲ ಹೌದು ಅವಾಗ ಪಾಂಡುರಂಗನ ಮಾತಿನಂತೆ ಗೋರಾ ಕುಂಬಾರ ಎಲ್ಲಾರಿಗೆ ಬಡ್ಕೋತ ಬಂದ ಏನ್ ಮಾಡ್ತಾನ ಲಾಸ್ಟಿಗೆ ಬಂದ ನಾಮದೇವಗ ಹೊಡೆದ ಹೌದು ನಾಮದೇವ ಇವತ್ತು ಅವನಿಗೆ ಹೊಳಿ ಮಾತಾಡದ ಹೌದು ಅವಾಗ ತಲೆಯಾಗ ಅವನಿಗೆ ಬಗು ಬತ್ತು ಅವಾಗ ಪಾಂಡುರಂಗ ಹೇಳ್ತಾನೆ ಗೋರಾ ಕುಂಬಾರ ಏನತ್ತ ಇವು ಎಲ್ಲಾ ಏನು ಉಳಿದ ಗಡಿಗಳು ಅದಾವ ನೋಡು ಹೌದು ಇವು ಎಲ್ಲಾ ಸುಟ್ಟಾವ ಹೌದು ಇದು ಏನು ನಾಮದೇವ ಅನ್ನೋ ಗಡಿಗೆ ಅದ ನೋಡು ಹೌದು ಅದು ಇನ್ನ ಸುಟ್ಟಿಲ್ಲ ಇನ್ನ ಕಚ್ಚಾಲಿಕ್ಕ ಹೌದು ಅವಾಗ ನಾಮದೇವನ ಮನಸ್ಸಿಗೆ ಬಹಳ ಕೆಟ್ಟ ಐತ್ರಿ ಹೌದಪ್ಪ ಹೌದು ಇಟ್ಟೆಲ್ಲ 56 ಮಂದಿ ಸಂತರು ಕೂತಾರ ಇಟ್ಟು ಇಂಥ ಸಭಾದೊಳಗ ನನಗೆ ಅವಮಾನ ಮಾಡಿದ್ರಲ್ಲ ಎಲ್ಲಾರು ಕೂಡಿ ಹೌದು ಪಾಂಡುರಂಗ ಅಡ್ಡ ಬಿದ್ದು ಉಳ್ಳಾಡಿ ಕೇಳ್ತಾನ ಏನತ್ತ ಯಪ್ಪ ಭಗವಂತ ನಿಮ್ಮ ಸಂಗಾಟ ಓದ್ತೀನಿ ನಿಮ್ಮ ಸಂಗಾಟ ಕೊಂಡಿರ್ತೀನಿ ನಿನ್ನ ಸಂಗಾಟೆ ಮಕ್ಕತ್ತೀನಿ 24 ತಾಸು ನಿನ್ನ ಜೊತೆನೆ ಇರ್ತೀನಿ ಖರೆ ನನಗೆ ಇಂಥ ಸಭಾದೊಳಗೆ ಊಟ ಮಾಡಿಸಿ ನನಗೆ ಅವಮಾನ ಮಾಡಿದ್ರಪ್ಪ ಅಂತ ಹೇಳ್ದ ಹೌದು ಆ ಅವಮಾನ ಆಗ್ಲಕ್ಕ ನಿನಗೊಂದು ಕಾರಣ ಅದ ಏನ್ರಿಪ್ಪ ಆ ಎಲ್ಲಾ ಸತ್ತರಿಗೆ ಗುರುಗಳದಾರ ಆ ಗುರು ಅನ್ನುವಂತ ಮಹಾಮಂತ್ರದಿಂದ ಅವರಲ್ಲಿರುವಂತ ಕರ್ಮವನ್ನ ಕಡೆಗೆ ಮಾಡಿ ಹೌದು ಅವ್ರಿಗೆ ಒಳ್ಳೆ ದಾರಿ ಒಳಗೆ ತಂದ ಒಳ್ಳೆ ಗಡಿಗೆ ಸುಟ್ಟದ ಅವ್ರದ್ದು ಹೌದು ಈ ಏನು ನಾಮದೇವ ನೀ ಎದಿ ನೋಡು ನಿನಗಿನ್ನ ಗುರು ಇಲ್ಲ ಹೌದು ನೀ ಗುರುವಿನನ್ನ ಮಾಡಿಕೊಂಡ್ರೆ ನಿನಗೆ ಮುಕ್ತಿ ಆಗ್ತದೆ ತಿಳ್ಕೊಂಡು ಎಲ್ಲಿಗೆ ಕಳಿಸು ಸ್ವತಃ ಪರಮಾತ್ಮ ಆಗಿರ್ತಕ್ಕಂತವ ಎಲ್ಲಿಗ್ರಿಪ್ಪ ವಿಠೋಬ ಕೇಶವಿಗೆ ಹೋಗಿ ಗುರು ಮಾಡ್ಕೊತೇಳಿ ಸ್ವತಃ ಪರಮಾತ್ಮನ ಕಳಿಸ್ಯಾನ ಹೌದು ಯಾವಾಗ ಅವ ವಿಠೋಬ ಕೇಶವಿಗೆ ಬಂದು ಗುರು ಮಾಡ್ಕೊಂಡ ಅವಾಗ ಪಾಂಡುರಂಗ ಏನಾಯ್ತಪ್ಪ ಅಂತಂದ್ರೆ ನಾಮದೇವಿಗೆ ಮುಕ್ತಿ ಆಗ್ಯಾದ ಹೌದು ಹೌದು ಅದಕ್ಕೆ ಗುರು ಅನ್ನುವಂತವ ಬಹಳ ಶ್ರೇಷ್ಠ ನನ್ನ ಗಡಕ ಹೌದ್ರಿಪ್ಪ ಮುಂದಿನ ಕಾಲದೊಳಗೆ ನಮ್ಮ ಹಿರಿಯರು ಹೌದು ಗುರುಗಳು ಯಾವ ಪ್ರಕಾರದೊಳಗೆ ದೇವರನ್ನ ಹೆಚ್ಚು ಮಾಡ್ತಾರ ಯಾಕಂತ ಕೇಳಿದ್ರ ಯಾಕ್ರಿಪ್ಪ 33 ಕೋಟಿ ದೇವತರಿಗೆ ಗುರು ಅದಾನ 66 ಕೋಟಿ ದೈತ್ಯರಿಗೂ ಏನದಾನ ಗುರು ಅದಾನ ಹೌದು ಆ ಪರಮಾತ್ಮನಿಗಿದ್ದಪ್ಪ ಅಂತಂದ್ರೆ ಅವನಿಗೆ ಪರಮಾತ್ಮಗೆ ಗುರು ಮಾಡ್ಕೊಳ್ಳೋದು ಏನು ಹರಕತ್ತಿತ್ತು ಹೌದು ಬೇಕಲ್ಲ ಜಗತ್ತಲ್ಲಿ ಯಾರುವಂತವ್ರದಾರ ಪರಮಾತ್ಮರು ಅವ್ರಿಗೆ ಯಾಕೆ ಗುರು ಬೇಕು ಅನ್ನುವಂತ ಮುಂದಿನ ಸಂದಿನೊಳಗೆ ನಮ್ಮ ಒಳ್ಳೆ ಹಿರಿಯರು ಉತ್ತಮ ರೀತಿಯಿಂದ ದಯವಿಟ್ಟು ತಿಳಿಸಿಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಿ ಯಥಾ ಪ್ರಕಾರ ಒಂದು 5 ಸತ್ಯ ಸುಂದರ ಚಾಲನ ಹಾಡಿ ಹೇಳ್ತೀವಿ ಸಭಾ ಶಾಂತಿ ಕಾಲಿಸಬೇಕಾಗಿ ವಿನಂತಿ.